ನಮಸ್ಕಾರ ವೀಕ್ಷಕರೇ. ಬುಡಕಟ್ಟು ಸಮುದಾಯ ಮತ್ತು ಆದಿವಾಸಿಗಳಿಗೆ ಶಾಶ್ವತವಾಗಿ ನೆಲೆಕಟ್ಟಿದ ನಾಯಕನಿವನು. ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಕಾಡಿನ ರಾಜ. ಬದುಕಿದ್ದು ಕೇವಲ 25 ವರ್ಷ. ಆದ್ರೇನಂತೆ ಸ್ವಾತಂತ್ರ್ಯವನ್ನು ನೋಡದೆ ಹೋದರೂ ಸ್ವಾತಂತ್ರ್ಯದ ಕಿಚ್ಚನ್ನು ಜನರಲ್ಲಿ ಬಿತ್ತಿ ಹೋಗಿದ್ದ. ಅವನ ಹೋರಾಟದ ಪ್ರತಿಫಲ ಇವತ್ತು ಪ್ರತಿಯೊಂದು ಬುಡಕಟ್ಟು ಸಮುದಾಯ ಮತ್ತು ಆದಿವಾಸಿ ಸಮುದಾಯಗಳು ನಿಶ್ಚಿಂತೆಯಿಂದ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾವೆ. ಇವತ್ತು ನಾವು ಇವರನ್ನು ಮರ್ತಿರಬಹುದು, ಆದರೆ ಇತಿಹಾಸ ಇವರನ್ನು ಯಾವತ್ತೂ ಮರೆಯಲ್ಲ. ಆ ಒಬ್ಬ ವೀರ ಯೋಧನೇ ಬಿರ್ಸಾ ಮುಂಡಾ. ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ವೀಕ್ಷಕರೇ, ಬಿರ್ಸಾ ಮುಂಡಾ ಹುಟ್ಟಿದ್ದು ಜಾರ್ಖಂಡ್ನ ರಾಂಚಿಯಲ್ಲಿ. ಅದು ಬುಡಕಟ್ಟು ಜನಾಂಗದ ನಡುವೆ. ಅದು 1885ರ ಸಮಯ. ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಮಿತಿಮೀರಿತ್ತು. ಅವರು ತಮ್ಮ ಆಡಳಿತವನ್ನು ಶಾಶ್ವತವಾಗಿ ಇಲ್ಲಿ ನಡೆಸಬೇಕಂತ ಧರ್ಮದ ಹೆಸರಿನಲ್ಲಿ ಮಿಷನರಿಗಳನ್ನು ಕರೆದು ಮತಾಂತರ ಎಂಬ ಹೊಸ ನಾಟಕವನ್ನು ಶುರು ಮಾಡಿದರು. ನಗರ ಅಷ್ಟೇ ಅಲ್ಲ, ಬುಡಕಟ್ಟು ಕಾಡಿನ ಜನರಲ್ಲೂ ಕೂಡ ಇದೇ ಭಾವನೆಯನ್ನು ತರಿಸಿ ಕಾಡುಗಳ ಮೇಲೆ ತಮ್ಮ ಆಧಿಪತ್ಯ ಸ್ಥಾಪಿಸೋ ಸಲುವಾಗಿ ಜನರ ಅಮಾಯಕತೆ ಅಸಹಾಯಕತೆಯನ್ನು ಬಳಸಿಕೊಂಡು ಮಿಷನರಿಗಳ ಮೂಲಕ ಮತಾಂತರ ಮಾಡಿಸಿದ್ರು. ಅಲ್ಲದೆ ಅವರನ್ನೆಲ್ಲ ಕಾಡಿಂದ ಊರಿಗೆ ತಂದು ಜಮೀನ್ದಾರರ ಗುಲಾಮರನ್ನಾಗಿ ಮಾಡಿದರು. ಈ ಒಂದು ಸಮಯದಲ್ಲಿ ಮಿಷನರಿಗಳ ಮತಾಂಧತೆಯ ಕುತಂತ್ರತೆ ಮತ್ತು ಬ್ರಿಟಿಷರು ಕಾಡನ್ನು ಉಳಿಸೋ ನೆಪದಲ್ಲಿ ಕಾಡಿನ ಸಂಪತ್ತನ್ನು ದೋಚುವ ವಂಚನೆ ವಿರುದ್ಧ ತೊಡೆತಟ್ಟಿ ನಿಂತವನೇ ಈ ಬಿರ್ಸಾ ಮುಂಡಾ. ಕಾಡಿನಲ್ಲಿ ತಮ್ಮಿಷ್ಟದಂತೆ ಬದುಕು ಕಟ್ಟಿಕೊಂಡಿದ್ದ ಇವರನ್ನು ಮತಾಂತರ ಮಾಡಿ ಕಾಡಿನಿಂದ ಬಿಟ್ಟು ಓಡಿಸಿದ್ದ ಬ್ರಿಟಿಷರ ವಂಚನೆ ತಿಳಿಯಲು ಬಿರ್ಸಾ ಮುಂಡಾ ಅವರಿಗೆ ಜಾಸ್ತಿ ದಿನ ಬೇಕಿರಲಿಲ್ಲ. ತನ್ನ ಊರಿನ ಎಲ್ಲ ಹುಲಿಹಾತುವಿನ ಎಲ್ಲ ಜನರನ್ನು ಸೇರಿಸಿ ತಮಗಾದ ಮೋಸವನ್ನು ಜನರಿಗೆ ಹೇಳಿ ಅರ್ಥ ಮಾಡಿಸಿ ಅವತ್ತಿಗೆ ಬಿರ್ಸಾ ಮುಂಡಾ ಆ ಒಂದು ಅರಣ್ಯದಲ್ಲಿ ತಮ್ಮ ಸಮುದಾಯದವರಲ್ಲಿ ಚಿಕ್ಕದಾಗಿ ಸ್ವಾತಂತ್ರ್ಯದ ಕಿಚ್ಚನ್ನೇ ಹತ್ತಿಸಿದ್ದ. ಆತನಿಗೆ ಆವಾಗ ಕೇವಲ 18 ವರ್ಷ. ಜನರ ಮನಸ್ಸನ್ನು ಮತಾಂಧತೆಯ ಹೆಸರಿನಲ್ಲಿ ಮಿಷನರಿಗಳು ಮಾನಸಿಕವಾಗಿ ಕೊಂದು ಬಿಟ್ಟಿದ್ರು. ಆದರೆ ಬಿರ್ಸಾ ಮುಂಡಾ ತನ್ನದೇ ಹೊಸ ಧರ್ಮದ ಹೆಸರಿನಲ್ಲಿ ಪ್ರಕೃತಿಯ ಧರ್ಮ ಅಂತ ಕರೆದು ತಾನೇ ದೇವರ ಪ್ರತಿರೂಪ, ಎಲ್ಲರಿಗೂ ಧರ್ಮದ ಪಾಠವನ್ನು ಮಾಡ್ತಾ ಪ್ರವಚನ ಹೇಳ್ತಾ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಲ್ಲಿ ಯಶಸ್ವಿ ಆಗ್ತಾನೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಒಂದು ದೊಡ್ಡ ಬುಡಕಟ್ಟು ಆದಿವಾಸಿ ಜನರ ಪಡೆಯನ್ನೇ ಈತ ನಿರ್ಮಿಸಿದ್ದ. ಎಲ್ಲರನ್ನೂ ಬಿಲ್ವಿದ್ಯೆಯಲ್ಲಿ ಪ್ರವೀಣರನ್ನಾಗಿಸಿದ್ದ. ಮತ್ತೆ 1894ರಲ್ಲಿ ಅಕ್ಟೋಬರ್ 9ನೇ ತಾರೀಕು ಛೋಟಾನಾಗ್ಪುರದ ಬೆಟ್ಟದ ಬಳಿ ಉಳುವವನೇ ಭೂಮಿಯ ಒಡೆಯ ಆಗಬೇಕು, ಬ್ರಿಟಿಷರ ಆಡಳಿತ ಕೊನೆ ಆಗಬೇಕು ಅಂತ ಕರೆ ನೀಡಿದ್ದ ಈತನನ್ನು ಜನ ಧರ್ತಿ ಬಾಬಾ ಅಂತ ಕರೆದರು. ಒಬ್ಬ ಸಾಮಾನ್ಯ ಬುಡಕಟ್ಟು ಯುವಕನ ಅಸಾಮಾನ್ಯ ಹೋರಾಟದ ಕಿಚ್ಚನ್ನು ನೋಡಿ ಅವತ್ತು ಬ್ರಿಟಿಷರು ದಂಗಾಗಿ ಹೋಗಿದ್ರು. ಬಿರ್ಸಾ ಮುಂಡಾ ಮತ್ತು ಅವನ ಹೋರಾಟಗಾರರು ರಾಂಚಿ, ಕುಂತಿ ಎಂಬಲ್ಲೆಲ್ಲ ದಾಳಿ ಮಾಡಿ ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಹಾಕಿದ್ರು. ಅದೆಷ್ಟೋ ಬ್ರಿಟಿಷರನ್ನು ಕೊಂದು ಬಿಟ್ಟಿದ್ರು. ಆದರೆ ಏನು ಮಾಡೋದು, ಜಾರ್ಖಂಡ್ನ ದಟ್ಟಾರಣ್ಯದಲ್ಲಿ ಈ ಬಿರ್ಸಾ ಮುಂಡಾನನ್ನು ಹುಡುಕೋದು ಬ್ರಿಟಿಷರಿಗೆ ಅಷ್ಟು ಸುಲಭ ಇರಲಿಲ್ಲ. ಆದರೆ ಒಂದು ದಿನ ರಾಂಚಿ ಸಮೀಪದ ದುಂಬಾರಿ ಬೆಟ್ಟದಲ್ಲಿ ಬಿರ್ಸಾ ಮುಂಡಾ ಇರೋದು ಬ್ರಿಟಿಷರಿಗೆ ಮಾಹಿತಿ ಸಿಕ್ಕಿತ್ತು. ಬ್ರಿಟಿಷರು ಅಲ್ಲಿ ದಾಳಿ ಮಾಡಿದರು. ಬ್ರಿಟಿಷರ ಬಂದೂಕಿನ ಮುಂದೆ ಬಿರ್ಸಾ ಸೈನ್ಯದ ಬಾಣಗಳು ಜಾಸ್ತಿ ಹೊತ್ತು ಸದ್ದು ಮಾಡಿರಲಿಲ್ಲ. ಅವತ್ತು ದುಂಬಾರಿ ಬೆಟ್ಟದ ಮೇಲೆ ಹೆಣಗಳ ರಾಶಿಯೇ ಬಿದ್ದಿತ್ತು. ಆದರೆ ಬಿರ್ಸಾ ಮುಂಡಾ ಮಾತ್ರ ಸಿಕ್ಕೇ ಇರಲಿಲ್ಲ. 1899 ಮಾರ್ಚ್ನಲ್ಲಿ ಚಕ್ರಧರಪುರ ಬೆಟ್ಟದಲ್ಲಿ ನಿದ್ದೆ ಮಾಡುವಾಗ ಮೋಸದಿಂದ ಬ್ರಿಟಿಷರು ಬಿರ್ಸಾ ಮುಂಡಾನನ್ನು ಬಂಧಿಸಿಬಿಡ್ತಾರೆ ಮತ್ತು ರಾಂಚಿ ಜೈಲಿಗೆ ಕರ್ಕೊಂಡು ಬರ್ತಾರೆ. ಆಗ ಆತನ ವಯಸ್ಸು 25. ಇದನ್ನು ಖಂಡಿಸಿ ಕೆರಳಿದ ಆದಿವಾಸಿಗಳ ಗುಂಪು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಬ್ರಿಟಿಷರ ಮೇಲೆ ಶುರು ಮಾಡಿದರು. ದಾಳಿ ಎಷ್ಟು ಕ್ರೂರ ಇತ್ತು ಅಂದರೆ ಬಿರ್ಸಾ ಮುಂಡಾ ಒಳಗಡೆ ಜೈಲಲ್ಲಿ ಇದ್ದಾನೋ ಅಥವಾ ಹೊರಗಡೆ ಇದ್ದಾನೋ ಅಂತ ಬ್ರಿಟಿಷರಿಗೆ ಆತಂಕ ಶುರುವಾಗಿತ್ತು. ಇಸವಿ 1900 ಜೂನ್ 9ರಂದು ಬಿರ್ಸಾ ಜೈಲಲ್ಲಿ ರಕ್ತಕಾರಿ ಸಾಯೋ ಸ್ಥಿತಿ ಬಂತು. ಪೊಲೀಸರು ಜೀವ ಉಳಿಸೋ ಥರ ನಾಟಕ ಮಾಡಿದರೆ ವಿನ ನಿಜವಾದ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆದಿವಾಸಿಗಳ ದಂಗೆಯನ್ನು ಹತ್ತಿಕ್ಕಲು
ಬ್ರಿಟಿಷರು ಊಟದಲ್ಲಿ ವಿಷ ಹಾಕಿರಬಹುದು ಅಂತ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಸ್ವಾತಂತ್ರ್ಯದ ಕಿಚ್ಚನ್ನ ಹತ್ತಿಸಿದ ಬುಡಕಟ್ಟು ಜನರ ಸ್ವಾತಂತ್ರ್ಯದ ಹರಿಕಾರ ಇತಿಹಾಸದಲ್ಲಿ ಎಂದಿಗೂ ಅಜರಾಮರ ಅಲ್ವಾ ಸ್ನೇಹಿತರೆ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕ.